ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಾ ಹೊಸ ಡಾನ್ಸ್ ಟ್ಯುಟೋರಿಯಲ್ ಸೀರೀಸ್ ಸ್ಟಾರ್ಟ್ ಮಾಡಕತ್ತೀನಿ. ಇದು ಯಾವ ಯಾವ ಡಾನ್ಸಿನ ಟ್ಯುಟೋರಿಯಲ್ ಅಂತಂದ್ರೆ ಕದ್ದಳ ಮುನ್ಸನ ಅಂತ ಒಂದು ಸಾಂಗ್ ಐತಿ. ಆ ಸಾಂಗದ್ದು ಟ್ಯುಟೋರಿಯಲ್. ಆ ಸಾಂಗದ್ದು ನೀವು ಫುಲ್ ಸಾಂಗ್ ನೋಡ್ಬೇಕು ಫಸ್ಟ್, ಆಮೇಲೆ ಬಂದು ಕಲಿಬೇಕಂತಂದ್ರೆ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಸೊ ನೀವು ಹೋಗಿ ಒಂದ್ಸಲ ನೋಡ್ಕೊಂಬರ್ರಿ. ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬರ್ತೈತಿ ಯಾವ ಡಾನ್ಸ್, ಯಾವ ಥರ ಸ್ಟೆಪ್ಸು, ಯಾವ ಥರ ಕೊರಿಯೋಗ್ರಫಿ ಅಂತಂದು ಹೇಳಿ. ಸೊ ಅದನ್ನ ನೋಡ್ಕೊಂಬರ್ರಿ. ನೋಡ್ಕೊಂಬಂದು ಕೆಲಸ ಆಮೇಲೆ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೋಣ. ಓಕೆ, ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದೆರಡು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟಿಪ್ ಏನಪ್ಪ ಅಂತಂದ್ರೆ, ಈ ವಿಡಿಯೋ ಏನಿತ್ತಿಲ್ಲ ಇದು ಮಿರರ್ಡ್ ಆಗೈತಿ. ರೈಟ್ ಹ್ಯಾಂಡ್ ಅಂದರೆ ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಅಂದರೆ ಲೆಫ್ಟ್ ಹ್ಯಾಂಡ್, ರೈಟ್ ಲೆಗ್ ಅಂದರೆ ರೈಟ್ ಲೆಗ್, ಲೆಫ್ಟ್ ಲೆಗ್ ಅಂದರೆ ಲೆಫ್ಟ್ ಲೆಗ್. ಓಕೆ, ಈ ಟಿಪ್ಸು ಒಂದೇ ಟಿಪ್ಸ್ ನೆನ್ಪಿಟ್ಕೊಂಡ್ಬಿಡ್ರಿ. ಅಂದರೆ ನಿಮ್ಗೆ ಕನ್ಫ್ಯೂಷನ್ಸ್ ಇರೋಂಗಿಲ್ಲ. ಯಾವುದು ನಾ ಯಾವ ಹ್ಯಾಂಡ್ ಮಾಡ ಅಂತೀನಿ, ಲೆಫ್ಟ್ ಹ್ಯಾಂಡ್ ಮಾಡ ಅಂತೀನಿ, ರೈಟ್ ಹ್ಯಾಂಡ್ ಮಾಡ ಅಂತೀನಿ, ಇದನ್ನೆಲ್ಲ ನೀವು ಡಿಕೋಡ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಫುಲ್ ಈಸಿ ಆಗಿಬಿಡ್ತೈತಿ. ಸೊ ನಂದು ರೈಟ್ ಅಂದರೆ ರೈಟು, ಲೆಫ್ಟ್ ಅಂದರೆ ನಿಮ್ಮದು ಲೆಫ್ಟ್ ಅಷ್ಟೇ. ಓಕೆ, ಸೆಕೆಂಡ್ ಟಿಪ್ ಏನಪ್ಪ ಅಂತಂತಂದ್ರೆ, ಈ ಕೊರಿಯೋಗ್ರಫಿನ ನಾನು 8 ಕೌಂಟ್ಸ್ ಆಗಿ ಬ್ರೇಕ್ ಮಾಡೀನಿ. ಸೊ ನಿಮ್ಗೆ ಕಲಿಯೋಕೆ ಈಸಿ ಆಗಲಿ ಅಂತಂದು ಹೇಳಿ ನಾನು ಫಸ್ಟ್ 8 ಕೌಂಟ್ಸ್ ಅಷ್ಟೇ ಹೇಳ್ಕೊಡ್ತೀನಿ. ಅದನ್ನು ಒಂದ್ಸಲ ಸ್ಲೋ ಆಗಿ ಹೇಳ್ಕೊಡ್ತೀನಿ, ಒಂದ್ಸಲ ಮ್ಯೂಸಿಕ್ ಜೊತೆ ಯಾವ ಥರ ಮಾಡಬೇಕಲ್ಲ ಆ ಥರ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಕಲಿಯೋಕೆ ಭಾಳ ಈಸಿ ಆಗ್ತದೆ. ಅದಾದ ತಕ್ಷಣ ನೆಕ್ಸ್ಟು ಅದೇ ಥರ 8 ಕೌಂಟ್ಸ್ 8 ಕೌಂಟ್ಸ್ 8 ಕೌಂಟ್ಸ್ ಟೋಟಲ್ ಅದು ಎಷ್ಟು ಸೆಟ್ ಆಗ್ತದಲ್ಲ ಅದು ಸೆಟ್ 8 ಕೌಂಟ್ಸ್ದು ಡಿವೈಡ್ ಮಾಡಿ ಹೇಳ್ಕೊಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಬರ್ರಿ. ಓಕೆ, ಇವಾಗ ಫಸ್ಟ್ ಸ್ಟೆಪ್ಪು ಏನಪ್ಪ ಅಂತಂತಂದ್ರೆ, ಎರಡು ಕಾಲು ಕೂಡಿಸ್ರಿ. ನಿಮ್ಮದು ಬಾಡಿ ಲೆಫ್ಟಿಗೆ ಟರ್ನ್ ಆಗಿರಬೇಕು. ಫಸ್ಟು ರೈಟ್ ಹ್ಯಾಂಡ್ ಎಲ್ ಶೇಪ್ ಒಳಗೆ ಇಟ್ಕೊರಿ, ಬಾಡಿ ಲೆಫ್ಟಿಗೆ ಟರ್ನ್ ಮಾಡಿರಿ. ಫಸ್ಟ್ ನಿಮ್ಮ ಜಸ್ಟ್ ರೈಟ್ ಹ್ಯಾಂಡನ್ನು ಸ್ಲೋ ಆಗಿ ಮೂವ್ ಮಾಡಿರಿ ಕೆಳಗಡೆ. 1 2 ಓನ್ಲಿ 2 ಕೌಂಟ್ಸ್. ರೆಡಿ, 1 2 3 ಗೋ. 1 2 ಇಷ್ಟ ಆಯ್ತಾ? ಇವಾಗ ಅಪೋಸಿಟ್ ಸೈಡ್ ಟರ್ನ್ ಅಂದರೆ ನಿಮ್ಮ ರೈಟ್ ಸೈಡ್ ಟರ್ನ್, ಲೆಫ್ಟ್ ಹ್ಯಾಂಡ್ ಅಪ್. 3 4 ಇಷ್ಟೇ. ಓಕೆ, ಒನ್ ಮೋರ್ ಟೈಮ್ ಎರಡು ಸೇರಿ ಇವಾಗ. ರೆಡಿ, 1 2 3 ಗೋ. 1 2 3 4. ಓಕೆ, ಇದನ್ನು ಯಾವುದು ಸ್ಪೀಡ್ ಒಳಗೆ ಮಾಡಬೇಕು ವಿತ್ ಮ್ಯೂಸಿಕ್ ಅಂತಂದರೆ 1 2 3 4 5 6 7 8. ಓಕೆ, ಇದು 8 ಕೌಂಟ್ಸ್ ಆಯಿತಾ? ನೆಕ್ಸ್ಟು ಸೇಮ್ ಸ್ಟೆಪ್ಸ್ ಇನ್ನೊಂದ್ಸಲ. ರೆಡಿ, 1 2 3 ಗೋ. 1 2 3 4 5 6 7 8. ಎಷ್ಟು ಮಾಡಿದ್ರೆ ನೀವು ಫಸ್ಟ್ ಈ ಕೊರಿಯೋಗ್ರಫಿದು ಫಸ್ಟ್ 8 ಕೌಂಟ್ಸನ್ನು ಪರ್ಫೆಕ್ಟಾಗಿ ಕಲಿತ್ರಿ ಅಂತಂದಂಗೆ. ಇದಾದ ತಕ್ಷಣ ಈ ಫಸ್ಟ್ ಸೆಟ್ ಮುಗಿತಾ? ಇವಾಗ ಸೆಕೆಂಡ್ ಸೆಟ್ಟಿಂದ ಸ್ಟಾರ್ಟ್ ಮಾಡೋಣ್ರಿ. ಫಸ್ಟ್ ನಿಮ್ಮದು ರೈಟ್ ಲೆಗ್ಗಿಂದ ಸ್ಟಾರ್ಟ್ ಮಾಡೋಣ್ರಿ. ರೈಟ್ ಲೆಗ್ಗು ಲೆಫ್ಟ್ ಲೆಗ್ಗು ಎರಡು ಕಾಲು ಕೂಡಿಸಿ ಲೆಫ್ಟ್ ಸೈಡ್ ಟರ್ನ್ ಆಗ್ರಿ. ಫಸ್ಟ್ ನಿಮ್ಮದು ರೈಟ್ ಲೆಗ್ ಹಿಂದೆ ಕಿಕ್ ಮಾಡಿರಿ. ಅದ್ರ ಜೊತೆ ರೆಡಿ, 1 2 3 ಗೋ. 1 ಹೌದಾ? ಇವಾಗ ನೀವು ಲೆಫ್ಟ್ ಲೆಗ್ ಕಿಕ್ ಮಾಡಿದಾಗ ರೈಟ್ ಲೆಗ್ಗು ಸ್ವಲ್ಪ ಮುಂದೆ ಸ್ಲೈಡ್ ಆಗಬೇಕಷ್ಟೇ. ರೆಡಿ, 1 2 3 ಗೋ. 1 ಹೌದಾ? ಇವಾಗ 15 ಕಾಲು ಮುಂದೆ 2. ಇವಾಗ ನಾನು ಮುಂದೆ ಕಾಲು ಕಿಕ್ ಮಾಡಿದಾಗ ಕೆಳಗಿನ ಕಾಲು ಹಿಂದೆ ಸ್ವಲ್ಪ ಸ್ಲೈಡ್ ಮಾಡಿ. ರೆಡಿ, ಒನ್ ಮೋರ್ ಟೈಮ್. ರೆಡಿ, 1 2 3 ಗೋ. 1 2 ಸಿಂಪಲ್. ಓಕೆ, ಇವಾಗ 1 2 ಆಯಿತಾ? ಆಮೇಲೆ 1 2 3 ಜಂಪ್. ರೆಡಿ, 1 2 3 ಗೋ. 1 2 1 2 3. 3ಗೆ ಸ್ಟ್ರೈಟ್ ಜಂಪ್. ಓಕೆ, ಒನ್ ಮೋರ್ ಟೈಮ್. ರೆಡಿ, 1 2 3 ಗೋ. 1 2 1 2 3. ಓಕೆ, ಸ್ಲೋ ಆಯ್ತಾ? ಇಲ್ಲಿಂದ ನೆಕ್ಸ್ಟು ಫಾಸ್ಟ್. ರೆಡಿ, 1 2 3 ಗೋ. 1 2 1 2 3. ಓಕೆ, ಇಷ್ಟ ಆಯ್ತಾ? ಇಲ್ಲಿಂದ ನೆಕ್ಸ್ಟು ನಿಮ್ಮದು ಫಸ್ಟ್ ರೈಟ್ ಶೋಲ್ಡರ್ ಲೆಫ್ಟ್ ಲೆಗ್. ಫಸ್ಟು ರೈಟ್ ಶೋಲ್ಡರ್ ಮುಂದೆ ಮೂವ್ ಮಾಡಿರಿ, ರೈಟ್ನ ಅಪ್. ನೆಕ್ಸ್ಟ್ ಅಗೇನ್ ಸೇಮ್ ಲೆಫ್ಟ್. ಓಕೆ, ರೆಡಿ, 1 2 3 ಗೋ. 1 2 3 4. 2 ಟೈಮ್ಸ್. ಒನ್ ಟೈಮ್. ರೆಡಿ, 1 2 3 ಗೋ. 1 2 3 4. ಇಷ್ಟ ಆಯ್ತಾ? ಇಲ್ಲಿ ಲೆಫ್ಟ್ ಹ್ಯಾಂಡು ಮೇಲೆ ಅದನ್ನು ವೇವ್. 1 2 ರೈಟ್ ಲೆಗ್, ಆಮೇಲೆ ಅದೇ ರಿವರ್ 2 3. ಒನ್ ಟೈಮ್. ರೆಡಿ, 1 2 3 ಗೋ. 1 2 3 4 5 6. ಹ್ಯಾಂಡ್ ಹಿಂಗೆ ರೊಟೇಟ್ ಮಾಡ್ತಿರಲ್ಲ ಆ ಥರ ಸಿಂಪಲ್. ರೆಡಿ, 1 2 3 ಗೋ. 1 2 3 4 5 6. ಇಲ್ಲಿಂದ ಲೆಫ್ಟ್ ಲೆಗ್ ಅಪ್, ರೈಟ್ ಲೆಗ್ 7 8. ಓಕೆ, ಒನ್ ಮೋರ್ ಟೈಮ್. ರೆಡಿ, 1 2 3 ಗೋ. 1 2 3 4 5 6 7 8. ಎಷ್ಟು ಮಾಡಿದರೆ ಸೆಕೆಂಡ್ ಸೆಟ್ಟು ಕಂಪ್ಲೀಟ್. ಅದನ್ನೇ ಇವಾಗ ವಿತ್ ಮ್ಯೂಸಿಕ್ ಯಾವ ಥರ ಮಾಡ್ತೀವಿ ಆ ಥರ ಫಾಸ್ಟಾಗಿ ಮಾಡೋಣ. ರೆಡಿ, ಫ್ರಮ್ ದ ಬಿಗಿನ್ ಅಂದರೆ ಕಾಲಿಂದ. ರೆಡಿ, 1 2 3 ಗೋ. 1 2 1 2 3 1 2 3 4 5 6 7 8. ಅಷ್ಟೇ. ಇಷ್ಟು ಮಾಡಿದರೆ ಸೆಕೆಂಡ್ ಸೆಟ್ ಕಂಪ್ಲೀಟ್. ಓಕೆ, ಡನ್. ಇವಾಗ ಥರ್ಡ್ ಸೆಟ್ ಸ್ಟಾರ್ಟ್ ಮಾಡೋದಂತ. ಥರ್ಡ್ ಸೆಟ್ ಒಳಗೆ ಜಾಸ್ತಿ ಸ್ಟೆಪ್ಸ್ ಇಲ್ಲ, ಯಾಕಂದ್ರೆ ಅದು ಮ್ಯೂಸಿಕ್ ಇಲ್ಲ, ಅಲ್ಲೇ ಬರೀ ಲಿರಿಕ್ಸ್ ಐತಿ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ಫಸ್ಟ್ ಇವಾಗ ನೀವು ಅದು ಗ್ರೂಪ್ ಅಂದಿರಿ ಅನ್ಕೋರಿ, ಮುಂದಿದ್ದವರು ಹಿಂದಿದ್ದವ್ರದ್ದು
ಸಪ್ರೇಟ್ ಇರ್ತೈತಿ. ಫಸ್ಟ್ ಇಲ್ಲಿ ನಡಕ್ಕೆ ಯಾರು ಹೀರೋ ಥರ ನಿಂತಿರ್ತಾರಲ್ಲ ಅವ್ರು ಮಾಡ್ಬೇಕು. ಆಮೇಲೆ ನಿಮ್ಮ ಜೊತೆ ಯಾರು ನಿಂತಿರ್ತಾರಲ್ಲ ಸಪೋರ್ಟರ್ಸ್ ಅವ್ರು ಮಾಡ್ಬೇಕು. ಫಸ್ಟ್ ನಡಕ್ಕಿದ್ದವ್ರು ಯಾರು ಮಾಡ್ತಾರೆ ಅವ್ರು ಫಸ್ಟ್ ಸಿಂಪಲ್ ನಿಮ್ಮದು ಚಶ್ಮಾ ಹಾಕೊಂಡಿರ್ಬೇಕು ಈ ಸಾಂಗಿಗೆ. ಆ ಚಶ್ಮಾ ಸಿಂಪಲ್ ಆಗಿ ಸ್ಟೈಲು 1 2 ಹಿಂಗೆ ತೆಗಿಬೇಕು ಅಷ್ಟೇ. ಓಕೆ, ಒನ್ ಟೈಮ್ ರೆಡಿ 1 2 3 ಸರ್ 1 2 ಹಿಂಗೆ ತೆಗಿಬೇಕು. 3 4 ಒಂದ್ಸಲ ಲೆಫ್ಟಿಗೆ ನೋಡ್ರಿ, ಒಂದ್ಸಲ ರೈಟಿಗೆ ನೋಡ್ರಿ, ಅಷ್ಟೇ ಸಿಂಪಲ್. ಓಕೆ, ನೀವು ಈ ಸ್ಟೆಪ್ಸ್ ಮಾಡಿದ ತಕ್ಷಣ ಅವ್ರು ಏನು ಮಾಡ್ತಾರೋ 1 2 3 4 ಇಷ್ಟೇ. ಈ ಕಡೆ ರೈಟ್ ಸೈಡ್ ಇದ್ದವರು ನಿಮ್ಮ ಕಡೆ ನೋಡ್ತಾರೋ, ಲೆಫ್ಟ್ ಸೈಡ್ ಇದ್ದವರು ನಿಮ್ಮ ಕಡೆ ನೋಡ್ತಾರೆ. ಸಿಂಪಲ್ ಅಷ್ಟೇ. ಅದನ್ನ ಎಲ್ಲ ಸೇರಿ ಯಾವ ಥರ ಮಾಡ್ಬೇಕಂತಂದರೆ 1 2 3 4 ಅದು ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನ ಅಷ್ಟೇ. ಇಷ್ಟ ಆಯ್ತಾ? ಇಲ್ಲಿಂದ ನೆಕ್ಸ್ಟ್ ನಿಮ್ದು ರೈಟ್ ಲೆಗ್ನ ಮುಂದೆ ಇಡಬೇಕು. ಅದ್ರ ಜೊತೆ ಬಾಡಿ ವೇವ್ ತೊಗೋಬೇಕು. ಯಾವ ಥರ? ಹಿಂಗೆ 1 2 ಒಂದು ಕಣ್ಣು ನೋಡ್ಬೇಕು ಮುಂದೆ ಒಂದು. ರೆಡಿ ಹೋಗ್ಬಿಟ್ಟೆ? ರೆಡಿ 1 2 3 ಗೋ 1 2 ಇಷ್ಟೇ. ಅವಾಗ ಅವರು ಸೇಮ್ ಸ್ಟೆಪ್ಸ್ ನೀವು ಯಾವ ಥರ ಮಾಡಿದ್ರಲ್ಲ ಅವರು ಅದೇ ಥರ ಇನ್ನೊಂದ್ಸಲ ಮುಂದೆ ಬರ್ತಾರೆ. 1 2 3 4 ಅವ್ರ ಹೆಡ್ ಮೂವ್ಮೆಂಟ್ ಮಾಡ್ತಾರೆ, ನೀವು ಬ್ಲಿಂಕ್ ಮಾಡಬೇಕು. ಇದು 1 by 1 ಒಬ್ಬರಾದ್ಮೇಲೆ ಒಬ್ಬರು. ಫಸ್ಟ್ ನೀವು ಮಾಡಬೇಕು, ಆಮೇಲೆ ಅವರು, ಆಮೇಲೆ ಮತ್ತೆ ನೀವು, ಆಮೇಲೆ ಅವರು. ಓಕೆ, ಅದನ್ನ ಫಸ್ಟಿಂದ ಎಲ್ಲರೂ ಸೇರಿ ರೆಡಿ 1 2 3 ಗೋ 1 2 3 4 ಇಷ್ಟೇ ಸಿಂಪಲ್. ಇಷ್ಟ ಆಯ್ತಾ? ಇಲ್ಲಿಂದ ನೀವು ಏನು ಸೆಂಟರ್ ಇರ್ತಿರಲ್ಲ ಆ ಚಶ್ಮಾನ ಫುಲ್ಲಿಂಗ್ ಈ ಥರ ವಾಶ್ ಮಾಡಬೇಕು. ವಾಶ್ ಅಂದರೆ ಅದು ಧೂಳ ತೆಗಿಯೋ ಥರ ಈ ಥರ ಮಾಡಿ ಹಿಂಗೆ ಹಾಕ್ಕೊಂಡು ರೈಟ್ ಲೆಗ್ ಮುಂದೆ ಇಟ್ಕೊಂಡ್ಬಿಡ್ಬೇಕು. ಎಲ್ಲರೂ ನಿಮ್ಮ ಜೊತೆ ಇದ್ದವರು ನೀವು ರೈಟ್ ಲೆಗ್ ಮುಂದೆ ಇಟ್ಕೊಂಡು ಈ ಕೈ ಎರಡು ಕೈ ಕ್ರಾಸ್ ಜಸ್ಟ್ 1 2 3 4 ಇಷ್ಟೇ. ರೆಡಿ 1 2 3 ಗೋ 1 2 3 4 ಇಷ್ಟು ಮಾಡಿದರೆ ಈ ಲಿರಿಕಲ್ ಏನಿರ್ತಲ್ಲ ಅದು ಫಿನಿಶ್ ಆಕೈತಿ. ರೆಡಿ 1 2 3 ಗೋ 1 2 3 4 5 6 7 8 1 2 3 4 5 6 ಇಷ್ಟು ಮಾಡಿದ್ರೆ ಆ ಲಿರಿಕಲ್ ಪಾರ್ಟ್ ಕಂಪ್ಲೀಟ್ ಆಕೈತಿ. ಓಕೆ, ಡನ್. ಈ ಲಿರಿಕಲ್ ಮುಗಿತಾ. ಇವಾಗ ನೆಕ್ಸ್ಟ್ ಮತ್ತೆ ಸ್ಟೆಪ್ಸ್ ಸ್ಟಾರ್ಟ್ ಆಗ್ತಾವೆ. ಲಾಸ್ಟಿಗೆ ಎಲ್ಲಿ ಫಿನಿಶ್ ಮಾಡಿರ್ತೀರಿ? ರೈಟ್ ಲೆಗ್ ಮುಂದೆ ಇಟ್ಕೊಂಡು ಈ ಸ್ಟೆಪ್ಸಿಗೆ ಫಿನಿಶ್ ಮಾಡಿರ್ತೀರಿ. ಹೌದಾ? ಇವಾಗ ರೈಟ್ ಲೆಗ್ಗಿನ ಲೆಫ್ಟ್ ಲೆಗ್ಗಿನ ಎರಡು ಒಮ್ಮುಕ್ಲಿ ಕೂಡಿಸಿ ಈ ಕಡೆ ಹಿಂಗೆ ಮೂವ್ ಮಾಡಬೇಕು. 1 2 3 4 5 6 7 8 ಓಕೆ. ಅದ್ರ ಜೊತೆ ನಿಮ್ದು ಫಸ್ಟ್ ರೈಟ್ ಲೆಗ್ ಮಾಡಿದಾಗ ಲೆಫ್ಟ್ ಹ್ಯಾಂಡು, ಲೆಫ್ಟ್ ಲೆಗ್ ಮಾಡಿದಾಗ ರೈಟ್ ಹ್ಯಾಂಡ್. ಫಸ್ಟ್ ಲೆಫ್ಟ್ ಹ್ಯಾಂಡ್. ರೆಡಿ 1 2 3 ಗೋ 1 2 3 4 ಸಿಂಪಲ್. ರೆಡಿ 1 2 3 ಗೋ 1 2 3 4 ಓಕೆ. ಈ ಸ್ಟೆಪ್ಸ್ ಮಾಡಿದ್ರ ಇಲ್ಲಿಂದ ನೆಕ್ಸ್ಟು ನಿಮ್ದು ರೈಟ್ ಲೆಗ್ಗಿನ ಹಿಂದೆ ತಗೋಬೇಕು 1 ಓಕೆ. ಆಮೇಲೆ ಲೆಫ್ಟ್ ಲೆಗ್ 2 3 4 ಇಷ್ಟೇ 4 ಸಲ. ಒನ್ ಟೈಮ್ ರೆಡಿ 1 2 3 ಗೋ 1 2 3 4 ಇಷ್ಟು ಮಾಡಿದರೆ ಇದು 8 ಕೌಂಟ್ಸ್ ಕಂಪ್ಲೀಟ್. ಇವಾಗ 8 ಕೌಂಟ್ಸ್ನ ಫಸ್ಟಿಂದ ರೈಟ್ ಲೆಗ್ ಮುಂದೆ ಇಟ್ಕೊಂಡಿರ್ತೀರಿ, ಲೆಫ್ಟ್ ಹ್ಯಾಂಡ್ ಅಪ್. ರೆಡಿ 1 2 3 ಗೋ 1 2 3 4 5 6 7 8 ಇಷ್ಟು ಮಾಡಿದರೆ ಇದು 8 ಕೌಂಟ್ಸ್ ಕಂಪ್ಲೀಟ್. ಓಕೆ, ಇದನ್ನ ವಿತ್ ಮ್ಯೂಸಿಕ್ ಯಾವ ಥರ ಮಾಡಬೇಕು? ಸ್ಪೀಡ್. ರೆಡಿ 1 2 3 ಗೋ 1 2 3 4 5 6 7 8 ಇಷ್ಟು ಮಾಡಿದರೆ 8 ಕೌಂಟ್ಸ್ ಕಂಪ್ಲೀಟ್. ಓಕೆ, ಇವಾಗ ಲಾಸ್ಟ್ ಸೆಟ್ ಮುಗಿತಾ. ಲಾಸ್ಟ್ ಸೆಟ್ ಎಲ್ಲಿ ಫಿನಿಶ್ ಮಾಡಿರ್ತೀರ? ಈ ಥರ ಮಾಡಿ 8 ಕೌಂಟಿಗೆ ಫಿನಿಶ್ ಮಾಡಿರ್ತೀರ. ಇಲ್ಲಿಂದ ನಿಮ್ಮದು ರೈಟ್ ಲೆಗ್ನ ಸೈಡ್ ಕಿಕ್. ಓಕೆ, ಸಿಂಪಲ್. ಅದ್ರ ಜೊತೆ ಇವಾಗ ಜಂಪ್ ಆ್ಯಂಡ್ ಕ್ಲಾಕ್ ಇಷ್ಟೇ ಸಿಂಪಲ್. ರೆಡಿ 1 2 3 ಗೋ 1 2 ಅದೇ ಸೇಮ್ ಲೆಫ್ಟ್ ಸೈಡ್ 3 4 ಓಕೆ. ಟೈಮ್ ರೆಡಿ 1 2 3 ಗೋ 1 2 3 4 ಎಷ್ಟು ಮಾಡ್ದ? ಇಲ್ಲಿಂದ ನೆಕ್ಸ್ಟು ನಿಮ್ದು ರೈಟ್ ಲೆಗ್ ರೈಟ್ ಹ್ಯಾಂಡ್ ಅಪ್ 1 2 3 4 ಸಿಂಪಲ್. ಏನು ಮಾಡಬೇಕು? ನಿಮ್ಮ ರೈಟ್ ಲೆಗ್ನ ಸೈಡ್ ತೊಗೋಬೇಕು ಹೀಗೆ ಸ್ಲೈಡ್. ನೆಕ್ಸ್ಟ್ ಲೆಫ್ಟ್ ಲೆಗ್ನ ತೊಗೋಬೇಕು ಸ್ಲೈಡ್. ಅದ್ರ ಜೊತೆ ಕೈ ಇಷ್ಟೇ. ಫಸ್ಟಿಗೆ ಮಾಡಿದ್ರಲ್ಲ ಸ್ಟೆಪ್ಸ್ ಅದೇ ಸ್ಟೆಪ್ಸ್ ಸೇಮ್ ರಿಪೀಟ್. ಓಕೆ, ವಿತ್ ಲೆಗ್. ರೆಡಿ 1 2 3 ಗೋ 1 2 3 4 ಒನ್ ಟೈಮ್. ರೆಡಿ 1 2 3 ಗೋ 1 2 3 4 ಓಕೆ. ಇವಾಗ ಎಲ್ಲಿಂದ ಮಾಡೋಣ? ಕಿಕ್ಕಿಂದ. ರೆಡಿ 1 2 3 ಗೋ 1 2 3 4 5 6 7 8 ಇಷ್ಟು ಮಾಡಿದರೆ ಮತ್ತೊಂದು ಸ್ಟೆಪ್ ಕಂಪ್ಲೀಟ್. ಓಕೆ, ಲಾಸ್ಟ್ ಸ್ಟೆಪ್ಸ್ ಎಲ್ಲಿಗೆ ಫಿನಿಶ್ ಮಾಡಿದ್ರೆ ಇದು 7 8 ಓಕೆ. ಇವಾಗ ಲೆಫ್ಟ್ ಹ್ಯಾಂಡ್ ಕೆಳಗಡೆ ಬಿಡ್ರಿ, ರೈಟ್ ಹ್ಯಾಂಡ್ ಅಪ್, ಲೆಫ್ಟ್ ಲೆಗ್ ಮೂವ್ 1 2. ಇವಾಗ ಲೆಫ್ಟ್ ಹ್ಯಾಂಡ್ ಮುಂದೆ, ರೈಟ್ ಲೆಗ್ ಮುಂದೆ
4. Okay, one more time. Ready? 1, 2, 3, go. 1, 2, 3, 4. Total 4 counts. One more time. Ready? 1, 2, 3, go. 1, 2, 3, 4. ಇಷ್ಟ ಆಯ್ತಾ? ಇವಾಗ ರೈಟ್ ಲೆಗ್ ರೈಟ್ ಹ್ಯಾಂಡ್ ಎರಡು ಮುಂದೆ. 5, 6, 7, 8. ಸಿಂಪಲ್. ಈ ಕೈ 1, 2, 3, 4. ಓಕೆ, ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಕಾಲು ರೈಟ್ ಲೆಫ್ಟ್ ಲೆಫ್ಟ್ ರೈಟ್. ಓಕೆ, ಅದ್ರ ಜೊತೆಗೆ ವಿತ್ ಕೈ ಕಾಲು. ರೆಡಿ? 1, 2, 3, ಗೋ. 1, 2, 3, 4. ಇಷ್ಟೇ ಸಿಂಪಲ್. ಓಕೆ, ಇಷ್ಟು ಮುಗಿದ ತಕ್ಷಣ ನೆಕ್ಸ್ಟು ರೈಟ್ ಲೆಗ್ನ ಸೈಡ್ ಇಡಬೇಕು, ಅದ್ರ ಜೊತೆ ಬಾಡಿ ವೇವ್. 1 ರೈಟ್ ಹ್ಯಾಂಡ್ ಚಿಟಿಕೆ ಹೊಡೀರಿ. ನೆಕ್ಸ್ಟ್ ಲೆಫ್ಟ್ ಸೈಡ್ ವೇವ್, ಲೆಫ್ಟ್ ಹ್ಯಾಂಡ್ ಚಿಟಿಕೆ ಹೊಡೀರಿ. ಸಿಂಪಲ್. ಓಕೆ, ಇವಾಗ ಇಲ್ಲಿಂದ ರೆಡಿ? 1, 2, 3, ಗೋ. 1, 2, 3, 4, 5, 6, 7, 8. 1, 2, 3, 4. ಇಷ್ಟೇ. ಇಷ್ಟು ಮಾಡಿದ್ರೆ ಮತ್ತೊಂದು ಸೆಟ್ಟು ಕಂಪ್ಲೀಟ್. ಓಕೆ, ಡನ್. ಓಕೆ, ಲಾಸ್ಟ್ ಸ್ಟೆಪ್ಸು ಈ ಚಿಟಿಕೆ ಹೊಡೆಯೋ ಮುಗಿತಾ? ಇಲ್ಲಿಂದ ನೆಕ್ಸ್ಟು ನಿಮ್ಮ ಎರಡು ಕೈನ ಪಾಕೆಟ್ ಒಳಗೆ ಇಟ್ಕೋರಿ. ಫಸ್ಟ್ ನಿಮ್ದು ಲೆಫ್ಟ್ ಲೆಗ್ ಲೆಫ್ಟ್ ಸೈಡ್ ಮೂವ್ ಮಾಡಿರಿ. ಜಸ್ಟ್ ಬಾಡಿ ಟರ್ನ್ ಟರ್ನ್ ಟರ್ನ್. ಲೆಫ್ಟ್ ಲೆಗ್ ಅಪ್. ಸೇಮ್ ವಿತ್ ರೈಟ್ ಸೈಡ್. 1, 2, 3, ರೈಟ್ ಲೆಗ್ ಅಪ್. ಅದೇ ಯಾವ ಥರ ಫಾಸ್ಟಾಗಿ ಮಾಡಿರಿ. ರೆಡಿ? 1, 2, 3, ಗೋ. 1, 2, 3, 4, 5, 6, 7, 8. ಈ ಥರ ಮಾಡಿದ್ರೆ ಇದು 8 ಕೌಂಟ್ಸ್ ಕಂಪ್ಲೀಟ್ ಆಗ್ತದೆ. ಇವಾಗ ಒಂದ್ಸಲ ಇಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ನಾನ್ ಸ್ಟಾಪ್ ಮಾಡೋಣ. ಓಕೆ, ರೆಡಿ? 1, 2, 3, ಗೋ. 1, 2, 3, 4, 5, 6, 7, 8. 1, 2, 3, 4. 1, 2, 3, 4, 5, 6, 7, 8. ಓಕೆ, ಸಿಂಪಲ್. ಇಷ್ಟು ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ ಒಂದು ಸ್ಟೆಚ್ ಮುಗಿದ್ಬಿಡ್ತೈತಿ. ಇಲ್ಲಿಂದ ಉಳಿಯೋದು ಲಾಸ್ಟ್ ಒಂದೇ ಒಂದು ಸ್ಟೆಪ್ಸ್. ಅದು ಯಾವುದಪ್ಪ ಅಂತಂದರೆ ಲಾಸ್ಟಿಗೆ ಯಾವ್ದು ಮುಗಿತೈತಿ? ರೈಟ್ ಲೆಗ್ ಅಪ್ ಮಾಡಿದ್ರಾ? ಇವಾಗ ನಿಮ್ದು ಅದೇ ರೈಟ್ ಲೆಗ್ನ ಮುಂದೆ ಕಿಕ್ ಮಾಡಬೇಕು. ಯಾವ ಥರ? ಹಿಂಗೆ. ಈ ರೈಟ್ ಲೆಗ್ ಮುಂದೆ ಕಿಕ್ ಮಾಡಿದಾಗ ಲೆಫ್ಟ್ ಲೆಗ್ ಹಿಂದೆ ಸ್ಲೈಡ್ ಆಗಬೇಕು. ಓಕೆ, ರೆಡಿ? 1, 2, 3, ಗೋ. 1, ಆಮೇಲೆ ಕ್ರಾಸ್ ಸೈಡ್. ಓಕೆ, ಒನ್ ಟೈಮ್. ರೆಡಿ? 1, 2, 3, ಗೋ. ಕಿಕ್ ಕ್ರಾಸ್ ಲೆಫ್ಟ್ ಲೆಗ್ ಸೈಡ್. ಇವಾಗ ಲೆಫ್ಟ್ ಲೆಗ್ ಮುಂದೆ ಕಿಕ್. 1, 2, 3. ಸಿಂಪಲ್. ಓಕೆ, ಇವಾಗ ಕಾಲು ಗೊತ್ತಾಯ್ತಾ? ಅದ್ರ ಜೊತೆ ಕೈ ಹೆಂಗೆ ಮಾಡಬೇಕು? ಜಸ್ಟ್ ಸಿಂಪಲ್. ಮುಂದೆ ಪಂಚ್ ಸೈಡ್, ಮುಂದೆ ಪಂಚ್ ಸೈಡ್. ಓಕೆ, ವಿತ್ ಹ್ಯಾಂಡ್ ಆ್ಯಂಡ್ ಲೆಗ್. ಓಕೆ, ರೆಡಿ? 1, 2, 3, ಗೋ. 1, 2, 3, 4. ಸಿಂಪಲ್. ಒನ್ ಮೋರ್ ಟೈಮ್. ರೆಡಿ? 1, 2, 3, ಗೋ. 1, 2, 3. 1, 2, 3. ನಿಮ್ಗೆ ಫಾಸ್ಟ್ ಸ್ಲೋ ಎರಡು ಹೇಳ್ಕೊಡ್ತೀನಿ, ಯಾಕಂದ್ರೆ ನಿಮ್ಗೆ ಗೊತ್ತಾಗಲಿ ಈಸಿ ಅಂತಂದೇಳಿ. ಓಕೆ, ರೆಡಿ? 1, 2. ಇವಾಗ ಫಾಸ್ಟ್. ರೆಡಿ? 1, 2, 3, ಗೋ. 1, 2, 3, 4. ಓಕೆ, ಇಷ್ಟ ಆಯ್ತಾ? ಇಲ್ಲಿಂದ ಫಸ್ಟ್ ನಿಮ್ದು ರೈಟ್ ಲೆಗ್ನ ಮುಂದೆ ತಗೋಬೇಕು. 1, ನೆಕ್ಸ್ಟ್ ಲೆಫ್ಟ್ ಲೆಗ್ನ ಮುಂದೆ ತಗೋಬೇಕು. ಟರ್ನ್ ಅಗೇನ್ ರೈಟ್ ಟರ್ನ್ ಲೆಫ್ಟ್ ಟರ್ನ್. ಸಿಂಪಲ್. ಏನು ಮಾಡಬೇಕು? ರೈಟ್ ಲೆಗ್ನ ಮುಂದೆ ಇಡಬೇಕು, ಈ ಕಡೆ ಟರ್ನ್ ಮಾಡಬೇಕು. ನೆಕ್ಸ್ಟ್ ಲೆಫ್ಟ್ ಲೆಗ್ನ ಹಂಗೆ ಚೇಂಜ್ ಮಾಡಿ ಈ ಕಡೆ ಟರ್ನ್ ಅಗೇನ್ ರೈಟ್ ಟರ್ನ್ ಲೆಫ್ಟ್ ಟರ್ನ್. ಇದನ್ನ ಟೋಟಲ್ 4 ಸಲ ಮಾಡಬೇಕು. ಇಲ್ಲಿಂದ ಒಂದ್ಸಲ ಕಂಟಿನ್ಯೂ ಮಾಡೋಣ. ರೆಡಿ? 1, 2, 3, ಗೋ. 1, 2, 3, 4, 5, 6, 7, 8. ಓಕೆ, ಈ ಥರ ಮಾಡಿ ಇದನ್ನ ಈ ಸೆಟ್ನ 2 ಸಲ ಮಾಡಿದ್ರೆ ಈ ಸಾಂಗ್ ಫಿನಿಶ್ ಆಗ್ತದೆ. ಯಾವ ಥರ ಅಂತಂದ್ರೆ ನೋಡ್ರಿ. ರೆಡಿ? 1, 2, 3, ಗೋ. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. ಎಷ್ಟು ಮಾಡಿದ್ರೆ ಈ ಸಾಂಗ್ ಫಿನಿಶ್ ಆಗ್ತದೆ. ಇದುವರೆಗೂ ನೀವೇನು ನೋಡಿದ್ರಲ್ಲ, ಇದು ಕಂಪ್ಲೀಟ್ ಟ್ಯುಟೋರಿಯಲ್ ಇತ್ತು. ಸೊ ನೀವು ಈ ಥರ ಇದನ್ನ ಸ್ಟೆಪ್ ಬೈ ಸ್ಟೆಪ್ಪು 8 ಕೌಂಟ್ಸ್ ಆದಮೇಲೆ 8 ಕೌಂಟ್ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಈ ಕಂಪ್ಲೀಟ್ 40-45 ಸೆಕೆಂಡ್ಸ್ ಕೊರಿಯೋಗ್ರಾಫಿ ನೀವು ಕಲಿತೀರಿ ಈಸಿಯಾಗಿ ಮನ್ಯಾಗ. ಸೊ ನಾ ಹೇಳೋದೇನಂತಂದ್ರೆ ಸ್ವಲ್ಪ ವಿಡಿಯೋ ಲೆಂತ್ ಅನಿಸ್ಬೋದು ನಿಮಗೆ, ಬಟ್ ಆದರೂ ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ನೋಡ್ರಿ. ಆಮೇಲೆ ಇನ್ನೊಂದ್ಸಲ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ, ಅಂದ್ರೆ ಪರ್ಫೆಕ್ಟ್ ಹಾಕಿರಿ. ಸೊ ಆಲ್ ದ ಬೆಸ್ಟ್ ನಿಮ್ಗೆ ಕಲಿಯಾಕ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಎಲ್ಲ ಚಾನಲ್ ಚೆಕ್ ಮಾಡಿರಿ. ನಿಮ್ಗೆ ಯಾವ್ದು ಬೆಸ್ಟ್ ವಿಡಿಯೋ ಅನಿಸ್ತದಲ್ಲ ಆ ಬೆಸ್ಟ್ ವಿಡಿಯೋಸ್ಗೆ ಹೋಗಿ ಸ್ವಲ್ಪ ಕಮೆಂಟ್ ಮಾಡಿರಿ, ನಮ್ಗೆ ಈ ಡಾನ್ಸರ್ ಟ್ಯುಟೋರಿಯಲ್ ಬೇಕಂತೇಳಿ. ಸೊ ನಂಗೊಂದು ಐಡಿಯಾ ಬರ್ತೈತಿ ಯಾವ ಸಾಂಗ್ ನೀವು ನೋಡೋಕೆ ಇದು ಕಲಿಯೋಕೆ ಇಷ್ಟಪಡ್ತೀರಿ ಅಂತಂದೇಳಿ. ಸೊ ಆ ಸಾಂಗದ್ದು ನೆಕ್ಸ್ಟ್ ಟ್ಯುಟೋರಿಯಲ್ ಮಾಡ್ತೀನಿ. ಸೊ ಮತ್ತು ನಮ್ಮ ಡಾನ್ಸ್ ಚಾನಲ್ ಏನೈತಲ್ಲ ಇದು ಇನ್ನಾಗ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ನಿಮ್ಮ ಸಪೋರ್ಟ್ ತೋರಿಸ್ರಿ. ಮತ್ತು ಇದೇ ಥರ ನಿಮ್ಗೆ ಯಾವುದಾದ್ರೂ ಡಾನ್ಸ್ ಸೀರೀಸ್ ಬೇಕಂತಂದ್ರೆ ಬೇಸಿಕ್ ಇಲ್ಲ ಸರ್ ನಾವು ಬಿಗಿನರ್ ಅದೇವ್ರಿ, ನಮಗೆ ಫಸ್ಟಿಂದ ಏನು ಹೇಳ್ಕೊಡ್ಬೇಕು, 0 ಇಂದ ಸ್ಟಾರ್ಟ್ ಮಾಡ್ಬೇಕು ನಾವು ಅನ್ನೋ ಥರ ಯಾರು ಇದ್ರಂದ್ರೆ
ಬೇಸಿಕ್ ಸ್ಟೆಪ್ಸು ಅಂದರೆ ಲೆಗ್ ಮೂವ್ಮೆಂಟ್ ಆಗಿರ್ಬೋದು, ಹ್ಯಾಂಡ್ ಮೂವ್ಮೆಂಟ್ ಆಗಿರ್ಬೋದು, ಬಾಡಿ ವೇವ್ಸ್ ಆಗಿರ್ಬೋದು, ಆ ಥರ ಒನ್ ಬೈ ಒನ್ ಹೇಳ್ಕೊಡ್ತೀನಿ. ಅದರದ್ದೊಂದು ಸೀರೀಸ್ ಸಪ್ರೇಟ್ ಮಾಡಿರ್ತೀನಿ. ಈ ಟ್ಯುಟೋರಿಯಲ್ ಸೀರೀಸ್ ಏನೈತಲ್ಲ ಇದನ್ನು ಸಪ್ರೇಟ್ ಮಾಡ್ತೀನಿ. ಟ್ಯುಟೋರಿಯಲ್ ಸೀರೀಸ್ ಯಾವ ಥರ ಅಂತಂದ್ರೆ ನಾ ಏನು ಶಾರ್ಟ್ಸ್ ಒಳಗೆ ನಾನು ಡಾನ್ಸ್ ವಿಡಿಯೋಸ್ ಮಾಡಿ ಹಾಕ್ತಾನಲ್ಲ ಅದನ್ನೇ ನಿಮ್ಗೆ ಟ್ಯುಟೋರಿಯಲ್ ಒಳಗೆ ಹೇಳ್ಕೊಡ್ತೀನಿ. ಇನ್ನೊಂದು ಸೀರೀಸ್ ಒಳಗೆ ಏನು ಹೇಳ್ಕೊಡ್ತೀನಿ, ಬಿಗ್ನರ್ ಗೈಡ್ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗಿಂದ ನೀವು ಏನು ಸ್ಟ್ರೆಚಸ್ ಏನು ಮಾಡಬೇಕು, ಬೇಸಿಕ್ ಸ್ಟೆಪ್ಸ್ ಏನು ಮಾಡಬೇಕು, ಫೌಂಡೇಶನ್ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಅದೇನಾದ್ರು ಬೇಕಂತಂದ್ರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿರಿ. ಇಲ್ಲಿವರೆಗೂ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.